ಕರುಳಿನ ಕುಡಿ ಊ, ಕರುಳಿನ ಕುಡಿ. ಏನೋ ಯೋಚನೆ ಮಾಡ್ಕೊಂತ ಕುಂತಾಳಲ್ಲ ನನ್ನ ಮಗಳು. ಏನು ಯೋಚನೆ ಮಾಡಕತ್ತಾಳು ಪಾಪ. ಅದಕ್ಕೆ ಮಗಳ ಚಿಂತೆ. ಪಾರ್ವತಿ, ಪಾರ್ವತಿ, ಏ ಪಾರ್ವತಿ, ಏನು ಹೇಳವ? ಯಾಕ್ಲೆ ಏನು ಚಿಂತೆ ಮಾಡತಿ? ಅವಾಗಿಂದ ಹಿಂಗೆ ಬೇಜಾರಾಗದಿ? ಯಾಕೋ ಏನೋ ಸಂಕಟವ, ಯಾಕೋ ಮನಸ್ಸಲ್ಲೆಲ್ಲ ಒಂಥರ ತಳಮಳ ಆಗತೈತಿ, ಬೇಜಾರಾದಂಗೆ ಆಗತೈತಿ. ಅಲ್ಲಿ ರಾಧಾ ಇದ್ದಾಳಲ್ಲ, ರಾಧನ್ ಚಿಂತೆನೇ ಆಗೈತಿ. ಇಲ್ಲೇ ಎಲ್ಲರೂ ಇದ್ದೀವಿ, ಆದರೆ ಅಲ್ಲಿ ರಾಧಾ ಒಬ್ಬಳೇ ಇದ್ದಾಳೆ. ನನಗೆ ಅವಳದೇ ಚಿಂತೆ ಆಗಿದೆ. ಹಾಯ್ ರೇ ಅಲ್ಲ, ತಾಯಿ ಅಂದರೆ ಹೇಗೆ ಅಂತ ನೋಡು. ಅಲ್ಲಿ ಮಗಳಿಗೆ ಕಷ್ಟ ಕೊಡ್ತಾ ಇದ್ದಾರೆ, ತಾಯಿಗೆ ಇಲ್ಲಿ ಗೊತ್ತಾಗ್ತಾ ಇದೆ. ಅದೇ ತಾಯಿ ಕರಳು ಅಂದರೆ. ಇವಳು ಮುಂದೆ ಹೇಳಿದ್ರೆ ಪಾಪ ಭಾಳ ಕೊರಗ್ತಾಳೆ. ಇವಳು ಮುಂದೆ ಹೇಳೋದು ಬೇಡ, ಸುಬ್ಬಕ್ಕ ಅಮ್ಮನ ಮುಂದೆ ಅಷ್ಟೇ ಹೇಳ್ತೀನಿ. ಒಂದ್ಸಲ ನನ್ನ ಮಗಳ ಜೊತೆ ನಾ ಮಾತಾಡ್ಬೇಕು. ನೀ ಹೆಂಗಾರ ಮಾಡುವಲ್ಲಿ ಬಿಡುವಲ್ಲಿ ನೀ ಮಾತಾಡ್ತೀಯಲ್ಲೋ, ನನ್ನ ಮಗಳ ಜೊತೆ ನಾ ಮಾತಾಡಲೇಬೇಕು. ಫೋನ್ ಹಚ್ಕೊಡಿ. ಅದೇನು ಗೊತ್ತೇ, ನಾ ಫೋನ್ ಹಚ್ಚಿದ್ನಿ, ಗಂಡ ಹೆಂಡತಿ ಇಬ್ಬರು ಹೊರ ಹೋಗ್ಯಾರಂತ. ಅದಕ್ಕೆ ನಾನು ನಿನಗೆ ಸಂಜೆ ಮುಂದೆ ಹಚ್ಕೊಡ್ತೇನೆ, ನೀವು ಹೋಗು. ಈಗ ಒಂದು ಸ್ವಲ್ಪ ರೆಸ್ಟ್ ಮಾಡೋಕೆ ಆತ. ನಂಗೆ ಸಂಜೆ ಮುಂದೆ ಹಚ್ಕೊಡ್ಬೇಕು ನೀ. ಏನು ಮಾಡಲಿ, ಈಕೆ ಇಷ್ಟೊಂದು ಫೋನ್ ಹಚ್ಚನತ್ತಾಳ. ಆಕೆ ಅಂತ ಫೋನ್ ಇಲ್ಲ. ಆಕಿನ ಎಷ್ಟೊಂದು ರಿಕ್ನಾಗ ಇಟ್ಕೊಂಡಿದ್ದಾರೆ ಅವ್ರ ಅತ್ತೆ ಅಂತ ಆಕೆ ಗೊತ್ತಾದ್ರೆ ಏನು ಮಾಡಲಿ ನಾ? ಅರೇ ಜುಬೇದ, ನೀನು ಹೋಗಿ ಬಂದ್ಯಾ? ನಮ್ಮ ರಾಧಾ ಹೇಗಿದ್ದಾಳೆ ಎಲ್ಲ ನೋಡಿದ್ಯಾ? ಏನು ಹೇಳಿ ಸುಬ್ಬಮ್ಮ ಅಮ್ಮ? ಅಯ್ಯೋ ನಿನ್ನ ಮೊಮ್ಮಗಳು ಭಾಳ ಕಾಟ ಕೊಡ್ತಾ ಇದ್ದಾರೆ. ನನಗಂತ ಅಡುಗೆ ಮಾಡಿ ಎಲ್ಲ ಮಾಡಿ ಇಟ್ಟಿದ್ಲು. ಅವಳನ್ನ ಬರೆದು ರೂಮಲ್ಲಿ ಕೂಡ ಹಾಕಿ ನನ್ನನ್ನು ಹೊಡೆದು ಹೊರಗೆ ಹಾಕಿ ಫಜೀತಿ ಮಾಡಿಬಿಟ್ಟಿದ್ದಾರೆ ಗೊತ್ತಾ? ರಾಧನ್ನ ರೂಮಲ್ಲಿ ಕೂಡ ಹಾಕಿದ್ದಾಳೆ ಅವರತ್ತೆ. ನನ್ನನ್ನು ಮನೆಯಿಂದ ಆಚೆ ಪ್ರೆಗ್ನೆಂಟ್ ಇದ್ದೀನಿ ಅಂತ ಗೊತ್ತಿಲ್ಲದೇ ಮನೆಯಿಂದ ಆಚೆ ನೂಕಿದ್ರು. ಎಷ್ಟೆಲ್ಲ ಆಯಿತು ಗೊತ್ತಾ? ಭಾಳ ಆಯಿತು, ಹೇಳ್ತೀನಿ ನಿನಗೆ. ಆದರೆ ಈ ವಿಷಯನ ಪಾರ್ವತಿಯಿಂದ ದೀದಿಗೂ ಹೇಳಿದರೆ ಬೇಜಾರು ಮಾಡ್ಕೋತಾರೆ ಅಂತ ನಾನು ಹೇಳಿಲ್ಲ. ಭಾಳ ಕಷ್ಟ ಕೊಡ್ತಾ ಇದ್ದಾರೆ ರಾಧಾಗ. ಕಣ್ಣೀರಲ್ಲಿ ಕೈ ತೊಳಿತಾಳೆ. ಅದರಲ್ಲಿ ಬೇರೆ ಇನ್ನೂ ಇಬ್ಬರು ಯಾರೋ ಇದ್ದಾರೆ ಅವ್ರ ಮನೇಲಿ. ಅವರೆಲ್ಲ ಸೇರಿನೂ ರಾಧಾನ ಬೈತಾ ಇದ್ದಾರೆ. ಅವಳ ಗಂಡ ನಾನು ಹೋದಾಗಿಂದ ಮನೆಗೆ ಬಂದಿಲ್ಲ, ಅವನು ಆಫೀಸ್ಗೆ ಹೋಗಿರ್ತಾನಂತೆ. ಈಗೇನು ನರ್ಕ ತೋರಿಸ್ತಾ ಇದ್ದಾರೆ ಮನೇಲಿ. ತೋರಿಸ್ಲಿ ಕಣೆ, ತೋರಿಸ್ಲಿ. ಇಲ್ಲಿ ನನ್ನ ಮಗಳು ಹುಷಾರಾಗಲಿ ಅಂತ ಒಂದು ತಿಂಗಳು ಬಂದಿದ್ದೆ, ಬೇಡ, ನಾನು ನಾಳೆನೇ ಹೋಗ್ತೀನಿ. ಅವರು ನನ್ನ ಮೊಮ್ಮಗಳಿಗೆ ಹೇಗೆ ನರಕ ತೋರಿಸ್ತಾರಂತ ನಾನು ನೋಡ್ತೀನಿ. ನಮ್ಮ ಗೌಡ್ರು ಇಲ್ಲೇ ಇರಲಿ, ನಾನು ಮತ್ತೆ ಹೋಗಿ ಬರ್ತೀನಿ. ನೀನು ಸ್ವಲ್ಪ ಇಲ್ಲೇ ನಮ್ಮ ಪಾರ್ವತಿನದು ನೋಡ್ಕೊತ ಇರು. ನಾನು ಹೋಗಿ ಅಲ್ಲಿ ನನ್ನ ಮೊಮ್ಮಗಳನ್ನ ಎಲ್ಲ ನೋಡಿಕೊಂಡು ಬರ್ತೀನಿ. ಆಯಿತು, ನೀವು ಹೋಗಿ ನಿಮ್ಮ ಮೊಮ್ಮಗಳನ್ನ ನೋಡ್ಕೊಂಡು ಬನ್ನಿ. ಎಷ್ಟೊಂದು ಕಷ್ಟಪಟ್ಟರು ಗೊತ್ತಾ? ನಾನು ಹೊಟ್ಟೆಲಿ ಇದನ್ನಂತ ನೋಡ್ದೇ ಆಚೆ ದರ ಎಳೆದು ತಂದು ಬಿಸಾಕಿದ್ರು. ನನಗೋಸ್ಕರ ರಾಧಾ ಎಲ್ಲ ಥರ ಅಡುಗೆ ಮಾಡಿದ್ಲು. ಅದನ್ನೆಲ್ಲನೂ ಎತ್ತಿ ಬಿಸಾಡಿ ಪಾಪ ಶಿವನ್ನು ಬೈದು ಶಿವ ಅವ್ರನ್ನ ಕುಕ್ಕಿ ಇಷ್ಟೊಂದೆಲ್ಲ ಆಯಿತು ಗೊತ್ತಾ? ಒಂದು ಹೊಟ್ಟೆಲೇ ಇರೋ ಹೆಣ್ಮಗಳನ್ನ ಇನ್ನೊಂದು ಯಾವುದೋ ಕಸಬಾರಿಗೆ ಹುಡುಗಿ ನನ್ನ ಎಳೆದು ಬಿಸಾಕ್ಬಿಟ್ಲು. ರಾಧಾ ಹಾಳಕ್ಕೆ ಹೋದರೆ ರಾಧನ್ನ ಹೊಡಿದ್ರು ಗೊತ್ತಾ? ತಳ್ಳಿದ್ರು. ಇಷ್ಟೆಲ್ಲ ಮಾಡಿದ್ರು ಪಾಪ. ರಾಧಾ ಅಲ್ಲಿ ಇರೋದು ನನಗೆ ಯಾಕೋ ಸರಿ ಕಾಣ್ತಾ ಇಲ್ಲ. ಹುಡುಗ ಚಲೋ ಇರ್ಬೋದು, ಅವಳಿಗೆ ಅಲ್ಲಿ ಮನೇಲಿ ಜೈಲು ಆಗ್ಬಿಟ್ಟೈತಿ. ಪ್ಲೀಸ್ ಸುಬ್ಬಮ್ಮ, ಅವಳನ್ನ ಕರ್ಕೊಂಬಂದ್ಬಿಡೋದು ಚಲೋ ಅಂತೀನಿ ನಾನು. ಒಂದು ಹೆಣ್ಣು ಮದುವೆ ಆಗಿ ಕೊಟ್ಟ ಮೇಲೆ ಗಂಡನ ಮನೆಯಲ್ಲೇ ಇರಬೇಕು. ಇದ್ದು ಸಾಧಿಸಿ ತೋರಿಸಿ ಮನೆಗೆ ಬರಬೇಕು. ಅಂಜ್ಕೊಂಡು ಓಡಿ ಬಂದು ತವ್ರ ಮನೇಲಿ ಕುಂಡ್ರಬಾರ್ದು. ತವ್ರ ಮನೇಲಿ ಕುಂತ್ರೆ ಆಡ್ಕೊಳ್ಳೋರ ಬಾಯಿಗೆ ನಾವೇ ಬೀಗ ಹಾಕೋಕ್ಕಾಗಲ್ಲ. ಅದಕ್ಕಾಗಿ ನಾವು ಅಲ್ಲೇ ಇದ್ದು ಜಯಿಸಿ ತೋರಿಸ್ಬೇಕೆ ಹೊರತು ಸಾಯೋ ನಿರ್ಧಾರ ಮಾಡಬಾರ್ದು, ಬರೋ ನಿರ್ಧಾರನೂ ಮಾಡಬಾರ್ದು. ಒಂದು ಹೆಣ್ಣು ಹುಟ್ಟಿದಾಳ ಅಂದಮೇಲೆ ಅದು ತವ್ರ ಮನೇಲಿ ಎಷ್ಟು ವರ್ಷ ಇರಬೇಕು, ಆಮೇಲೆ ಕೊಟ್ಟ ಮನೇಲಿ ಎಷ್ಟು ವರ್ಷ ಇರಬೇಕು. ಕೊಟ್ಟ ಮನೇಲಿ ಅವಳು ಜೀವ ಇರೋವರೆಗೂ ಇರಬೇಕು. ಆವಾಗ ಗಂಡ ಏನೇ ಅಂದರು ಅತ್ತೆ ಏನೇ ಅಂದರು ಎದುರಿಸೋ ಶಕ್ತಿ ಇರಬೇಕು. ಎದುರಿಸಿ ಜಯಿಸಿ ಅಲ್ಲೇ ಬದುಕಿ ತೋರಿಸ್ಬೇಕೆ ಹೊರತು ಅವ್ರು ಇಷ್ಟು ಕೆಟ್ಟಿದ್ದಾರೆ, ಇಷ್ಟು ಒಳ್ಳೆಯವರಿದ್ದಾರೆ, ಆಮೇಲೆ ಹಿಂಗೆ ಮಾಡ್ತಾರೆ, ನನ್ನ ಕೊಂದು ಬಿಡ್ತಾರೆ ಅನ್ನೋ ಭಯ ಬಿಟ್ಟು ಜೀವನ ಮಾಡಿ ತೋರಿಸ್ಬೇಕು. ಅದೇ ಹೆಣ್ಣಿನ ಜೀವನ. ಅದನ್ನೇ ಈ ದೇವ್ರು ಕೊಟ್ಟ ಹೆಣ್ಣಿಗೆ ವರ. ಹೌದು ಸುಬ್ಬಮ್ಮ, ನೀನು ಹೇಳ್ತಾ ಇರೋದು ನಿಜ. ಒಂದು ಹೆಣ್ಣು ಎಷ್ಟೇ ಕಷ್ಟ ಆದರೂ ಕುಡುಕಾದರೂ ಸರಿ, ಕೆಟ್ಟಾದರೂ ಸರಿ, ಇನ್ನೊಂದು ಹೆಣ್ಣನ್ನು ನೋಡ್ತಾ ಇದ್ರೂ ಸರಿ, ಅದನ್ನೆಲ್ಲ ಜಯಿಸಿ ಅವನ್ನ ಮದುವೆ ಆಗಿ ಅವನ ಜೊತೆ ಸಂಸಾರ ಮಾಡಿ ಅವನ ಜೊತೆ ಜೀವನ ಹಂಚ್ಕೋತಾಳಲ್ಲ, ಅದು ಹೆಣ್ಣು ಅನ್ನೋದು, ಹೆಣ್ಣಿನ ಮಹತ್ವ ಅನ್ನೋದು
ಹೆಣ್ಣಿನ ಬಗ್ಗೆ ಕೆಟ್ಟದಾಗಿ ಮಾತಾಡೋರಿಗೆ ಇದೊಂದು ಮಾದರಿಯಾಗಿರುತ್ತೆ. ಎಷ್ಟೊಂದು ಕಷ್ಟ ಅನುಭವಿಸ್ಬೇಕು. ಹುಟ್ಟಿದ ಮನೆನ ಬಿಟ್ಟು ಮೆಟ್ಟಿದ ಮನೆಗೆ ಹೋಗಿ ಅಲ್ಲಿ ಜೀವನ ಮಾಡಬೇಕು ಅಂದರೆ ಅದು ಒಂದು ಇದು. ಮನೇಲಿ ಅಣ್ಣ ತಮ್ಮರನ್ನ ಅಕ್ಕ ತಂಗಿಯರನ್ನ ಎಲ್ಲರನ್ನೂ ಬಿಟ್ಟು ಅಲ್ಲಿ ಹೋಗಿ ಬದುಕು ತೋರಿಸ್ಬೇಕು. ಪರಿಚಯ ಇರಲ್ಲ, ಕೂನಿರಲ್ಲ, ಅಲ್ಲಿ ಬದುಕಿ ಅವ್ರ ಜೊತೆ ಮಕ್ಕಳು ಮರಿ ಮಾಡಿಕೊಂಡು ಜೀವನ ಕಳೆಯೋದೈತಲ್ಲ, ಒಂಥರ ನರಕದಲ್ಲಿ ಇದ್ದಂಗೆ. ಆದರೆ ನಮ್ಮ ಹೆಣ್ಣು ಮಕ್ಕಳು ಇದನ್ನೆಲ್ಲ ಜಯಿಸಿ ನಿಲ್ತಾ ಇದ್ದಾರೆ. ಅದಕ್ಕೆ ನಮ್ಮ ಹೆಣ್ಮಕ್ಳಿಗೆಲ್ಲ ಒಂದು ಜೈ ಅಂತ ಹೇಳ್ತಾ ಸೆಲ್ಯೂಟ್ ಹೊಡಿತೀನಿ. ಸರಿ, ನಾನೇನು ಹೋಗ್ತೀನಿ. ತುಂಬ ನೋವಾಗ್ಬಿಟ್ಟಿದೆ. ಆದರೂ ಶಿವ ಮತ್ತು ನನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ತೋರಿಸಿ ಕರ್ಕೊಂಬಂದಿದ್ದಾನೆ. ನಾನು ಹೋಗ್ತೀನಿ, ರೆಸ್ಟ್ ಮಾಡಬೇಕು. ಅಜ್ಜಿ, ಅಲ್ಲಿ ರಾಧನ್ಗೆ ಭಾಳ ಕಷ್ಟ ಕೊಡ್ತಾ ಇದ್ದಾರೆ. ನಡಿ, ನಾವು ನಾಳೆನೇ ಹೋಗೋಣ. ಹೋಗೋಣಪ್ಪ, ಹೋಗೋಣ. ನಾನು ಅಲ್ಲೇ ಬರ್ತೀನಿ. ನನ್ನ ಮೊಮ್ಮಗಳಿಗೆ ಇಷ್ಟೊಂದು ಕಷ್ಟ ಕೊಡ್ತಾ ಇದ್ದಾರೆ. ನಾನು ಅವ್ರು ಯಾರನ್ನೂ ಸುಮ್ಮನೆ ಬಿಡಲ್ಲ. ನೋಡ್ತಾ ಇರು ಏನು ಮಾಡ್ತೀನಿ ಅಂತ. ಅಮ್ಮ, ನಾನು ನಿನ್ನ ಜೊತೆ ಸ್ವಲ್ಪ ಮಾತಾಡಬೇಕು. ಏನು ಹೇಳು ದೀಪಕ್? ಅದು ರಾಧನ್ನ ರೂಮಲ್ಲಿ ಯಾಕೆ ಲಾಕ್ ಮಾಡಿದ್ರಿ? ಅಲ್ಲ ಕಣೋ, ರಾಧಾ ಇಲ್ಲೇ ಇದ್ಲ. ಅಲ್ಲ, ಆ ಯಾರೋ ಮುಸ್ಲಿಂ ಹೆಂಗ್ಸು ಬಂದಿದ್ಲಲ್ಲ, ಅವಳ ಜೊತೆ ನಾನು ಹೋದ್ಲು ಅಂದ್ಕೊಂಡೆ. ಅವಳು ಹೋಗಿಲ್ವಾ? ಮತ್ತೆ ರಾಧಾ ಇಲ್ಲೇ ಇದ್ಲಾ? ಹ್ಞೂ ಅಮ್ಮ, ರಾಧಾ ಇಲ್ಲೇ ಇದ್ಲು. ಮತ್ತು ಅವಳಿಗೆ ನೀವು ರೂಮಲ್ಲಿ ಲಾಕ್ ಮಾಡಿದಿರಲ್ಲ, ಅದಕ್ಕೆ ನಾನು ಹಂಗೆ ಅಂದ್ಕೊಂಡೆ. ಇಲ್ಲ ಮಗನೇ, ಇಲ್ಲ. ನಾನು ರೂಮಲ್ಲಿ ಲಾಕ್ ಮಾಡಿಲ್ಲ. ನಾನು ಅವಳ ರೂಮಲ್ಲಿ ಹೋಗಿದ್ದೆ ನೋಡಿಲ್ಲ. ಹಾಗಾದರೆ ನಾವು ರೂಮಲ್ಲಿ ಕೂತ್ಕೊಂಡು ಬಂದಾಗ ಅವಳು ಏನಾದರೂ ಅಲ್ಲೇ ಇದ್ಲ ಅನ್ಸತ್ತೆ. ನಾವು ನೋಡದೆ ಲಾಕ್ ಮಾಡಿಬಿಟ್ಟಿದ್ದೀವಿ ಅಷ್ಟೇ. ಹೌದಮ್ಮ, ರಾಧಾನು ಇದನ್ನೇ ಅಂತ ಇದ್ಲು. ಆದರೆ ನಾನೇ ನಂಬಿರಲಿಲ್ಲ, ನಿನ್ನ ಹತ್ರ ಕೇಳಕ್ಕೆ ಬಂದೆ. ತಾಯಿ ಮೇಲೆ ನಂಬಿಕೆ ಇಲ್ವೇನೋ ಮಗನೇ?